ಐವರ ಕಾಂತೆ ನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸವೆಸಿದೆ ಜೀವ ಕಳೆದ ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡುತ್ತ ವಿಭವ ವಿಭುವ ಜ್ವಲಿಸುವುದನ ವರತಾನಿ ಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಕೃಷ್ಣ ದೀನದಯಾನಿದೆ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಚ್ಚೆ ಹೆಚ್ಚಿಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ನೀನು ಏನೇನು ಬರೆದಿರುವೆ? ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಕಣ್ಣೀರ ಕುಡಿಸಲು ಪಾಂಡವ ಕುಲದಲ್ಲಿ, ಕಣ್ಣೀರ ಕುಡಿಸಲು ಪಾಂಡವ ಕುಲದಲ್ಲಿ, ಈ ಪರಿಮಳಗಳು ಬರುವುದು ಕಣ್ಣೀರ ಕುಡಿಸಲು ಪಾಂಡವ ಕುಲದಲ್ಲಿ. ಪಿಡಿದು ದುರ್ಯೋಧನನ ತೊಡೆಯನ್ನು ಮುರಿದು ದುಶ್ಯಾಸನನ ನಂತರದೋ ಕೊಲಿ ಆಡುತ್ತ ನಾನ್ ಬಿತ್ತಿದ ಮುಡಿಯನ್ನು ಕಟ್ಟದ ಬಿಡೆನು. ಕುರುಕುಲದವರನ್ನು ರಣದಲು ಪಿಡಿದು ದುರ್ಯೋಧನನ ತೊಡೆಯನ್ನು ಮುರಿದು ದುಶ್ಯಾಸನ ಕೊಡಲನ್ನು ಬಗೆದು ನಂತರದೋ ಕೊಲಿ ಆಡುತ್ತ ನಾನ್ ಬಿತ್ತಿದ ಮುಡಿಯನ್ನು ಕಟ್ಟದ ಬಿಡೆನು. ಕಣ್ಣೀರ ಸುರಿಸದಿರು ಪಾಂಡವ ಕುಲದಲ್ಲಿ, ಈ ಪರಿಮಳದಳು ಬರುವುದು ಕಣ್ಣೀರ ಸುರಿಸದಿರು ಪಾಂಡವ ಕುಲದಲ್ಲಿ, ಪಾಂಡವ ಕುಲದಲ್ಲಿ, ಪಾಂಡವ ಕುಲದಲ್ಲಿ. ಪ್ರಿಯತಮೆ, ಏಕೆ? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ, ನಿಮ್ಮನ್ನಾರಾದರದವರು ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡನಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ಇರುವೆ ಎಂದು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು?
ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬ್ಯ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಹಾಗಲಾದರೂ ಈ ನಿನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟಲೇಬೇಕು ಎಂದಳು ಪ್ರಭು. ಏನು? ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ಭಾವಿಸಿದೆನು. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೋದಲನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೇ ಎಂದು ಭಾವಿಸಿದ್ದೆ. ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟರು. ಜಾಣೆ, ಬಲು ಜಾಣೆ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನು, ಭೀಮನ ಪ್ರೇಮದ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು ಬಾರೆ. ಮನವನ್ನು ತಣಿಸು ಮುನಿಸನ್ನು ಕರೆದು ಸನಿಹಕ್ಕೆ ಬಾರೆ, ಪ್ರಣಯವ ಬೀರಿ ಮನವನ್ನು ತಣಿಸಲು ಮುನಿಸನ್ನು ತೊರೆದು ಸನಿಹಕ್ಕೆ ಬಾರೆ. ನಿನ್ನ ಮುದ್ದಾಡಲು ನನ್ನೀ ಕರಗಳು, ನಿನ್ನ ಮುದ್ದಾಡಲು ನನ್ನೀ ಕರಗಳು ಕಾತುರಗೊಂಡು ಕಾದಿರವು. ಮುದ್ದಾಡಲು ನನ್ನಿ ಕರಗಳು ಕಾತುರಗೊಂಡು ಕಾದಿಹವು. ಜಾಣೆ ಅನುಕಂಪನೆ ಮುದ್ದಾಡುವೆನು ಬಾರೆ, ಈ ಕುರುಕುಲ ಹದಮರ ರಣದೊಳು ಪಿಡಿದು, ಕುರುಕುಲ ಹದಮರ ರಣದೊಳು ಪಿಡಿದು ದುರ್ಯೋಧನನ ದೊಣ, ಕುರುಕುಲ ಹದಮರ ರಣದೊಳು ಪಿಡಿದು ದುರುವಂಶವನೇ ನಾಶವಗೈವೆ. ಪ್ರಿಯತಮೆ, ಗುರುಕುಲ ಹದಮರ ರಣದೊಳ್ಳು ಪಿಡಿದು ದುರಂಶವನೇ ನಾಶವಗೈವೆ. ದುರುಳ ದುಶಾಸನ ಹೊಡಲನ್ನು ಬಗೆದು, ದುರುಳ ದುಶಾಸನ ಹೊಡಲನ್ನು ಬಗೆದು ಬಿತ್ತಿದ ಮುಡಿಯನ್ನು ಕಟ್ಟುವೆ ಬಾರೆ. ದುರುಳ ದುಶಾಸನ ಹೊಡಲನ್ನು ಬಗೆದು ಬಿತ್ತಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನು, ಭೀಮನ ಪ್ರೇಮದ ಪ್ರೇಯಸಿ ನೀನು.
ಆಗ ಯಾವಾಗ? ಆ ಕೌರವರ ಶಿರವನ್ನು ನೀವು ಈ ಭೂಮಿಗೆ ಉರುಳಿಸಿದಾಗ ಪ್ರಭು ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮದಯ ಮನಕ್ಕೆ ನೀಡು ರಾಮ. ಪ್ರಮದಯ ಮನಕ್ಕೆ ನೀಡು ರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಭು ನೆನಪಿರುವುದೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೋಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯಲ್ಲೇ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞ ಧಾರಕರಲ್ಲವೇ? ನನ್ನನ್ನು ಗೆಲ್ಲಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಅತಿ ಆತುರದಿಂದ ಯುದ್ಧವನ್ನು ಅಪೇಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಧಿಕ್ಕರಿಸುವರ ಸೊಕ್ಕಡಗಿಸದ ಬಿಡುವೆನೆ ನಾಂ. ಧಿಕ್ಕರಿಸುವರ ಸೊಕ್ಕಡಗಿಸದ ಬಿಡುವೆನೆ ನಾಂ. ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ. ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾಂ. ದುರಾಗ್ರಹಗಳೆಂಬ ಶೌರ್ಯವನರಿಯದೆ, ದುರಾಗ್ರಹಗಳೆಂಬ ಶೌರ್ಯವನರಿಯದೆ ಧಿಕ್ಕರಿಸುವರ ಸೊಕ್ಕಡಗಿಸದ ಬಿಡುವೆನೆ ನಾಂ. ದರೆಯೊಳು ಕುಂತಿ ಕುಮಾರರ ಮರ್ಮವ ಅರಿಯದ ದರಿದವರಾರಾದರೂ ಸರಿ. ದರೆಯೊಳು ಕುಂತಿ ಕುಮಾರರ ಮರ್ಮವ ಅರಿಯದ ದರಿದವರಾರಾದರೂ ಸಿಗಿದವರ ಹೃದಯದ ಬಿಸಿ ರಕ್ತ ಹೊರತೆಗೆದು, ಸಿಗಿದವರ ಹೃದಯದ ಬಿಸಿ ರಕ್ತ ಹೊರತೆಗೆದು ನರಿನಾಯಿ ಹದ್ದುಗಳಿಗಾನಂದ ಪಡಿಸುವೆ. ನರಿನಾಯಿ ಹದ್ದುಗಳಿಗಾನಂದ ಪಡಿಸುವೆ. ಹೊರ್ದಂಡ ಪಾಂಡು ಕುಮಾರರ ನಿಂದಿಸಿ, ದೊರ್ದಂಡ ಪಾಂಡು ಕುಮಾರರ ನಿಂದಿಸಿ ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನೆ ನಾಂ. ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನೆ ನಾಂ. ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾಂ. ದುರಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾಂ. ದುರಾಗ್ರಹಗಳೆಂಬ ಶೌರ್ಯವನರಿಯದೆ, ದುರಾಗ್ರಹಗಳೆಂಬ ಶೌರ್ಯವನರಿಯದೆ ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನೆ ನಾಂ. ನೋಡುವಣ್ಣ, ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಕ್ಕೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇನೋ ತಮ್ಮ?
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೋದರ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡಬೇಕು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆ ನಾನು ಸಹಿಸತಕ್ಕವನಲ್ಲ. ನೀವು ನಿಶ್ಚಿಂತರಾಗಿ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನೀ ಗದೆ ಇವೆರಡೇ ಇಡೀ ಕುರುಕುಲ ಸಮೂಹವನ್ನೇ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡುವನು. ನಿಲ್ಲು ಪ್ರಿಯ ಸಹೋದರ, ನನ್ನಲ್ಲಿ ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದ ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಸುರು ಸಂಖ್ಯಾತರ ನರಳಿಸದಿರುವುದು. ಮಡದಿ ಪಾಂಚಾಲಿಯ ಬಿಡುಮುಡಿ ಶಾಪವು ಕುರು ಸಂಖ್ಯಾತರ ನರಳಿಸದಿರುವುದು. ತಾಳಿದವನು ಮುಂದೆ ಬಾಳಿಯನು ಎಂಬ ಭೀಮಾ, ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಸ್ಮರಿಸುವುದನು ಜಿತ. ಹಿರಿಯರ ವಾಣಿ ಮರೆಯುವುದನು ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದೇ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡಣ್ಣ. ಧರ್ಮರಾಜನು ನಮಗಿಂತ ಹಿರಿಯನು. ಆತನ ಇಷ್ಟದ ವಿರುದ್ಧ ಯುದ್ಧವು ಪ್ರಾರಂಭ ಮಾಡುವುದು ಅನುಚಿತ. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಯ ತರುಣಿ ಏತಕ್ಕೆ ದುಗುಡವೋ. ಮಾಲಿನಿ ಮನದ ವೇದನೆ ನೀಗಿಸು ಸಮಯವಿದೆಯ ತರುಣಿ ಏತಕ್ಕೆ ದುಗುಡವೋ. ಧರ್ಮದ ನೆನ್ಮಯ ನಿರ್ಮಲ ಭ್ರಾತೃವು ಧರ್ಮದ ನೆನ್ಮಯ ನಿರ್ಮಲ ಭ್ರಾತೃವು ನೀರುವುದನುಚಿತ ಪರೀಕ್ಷಿಸದೆ ನುಡಿಯ. ನೀರುವುದನುಚಿತ ಪರೀಕ್ಷಿಸದೆ ನುಡಿಯ. ನದನು ತಾಪವದರು ಸಹಿಪುದು ಮನದನು ತಾಪವತರು. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯನು ಕೊರಗಲು ಸರಿಯೇ. ಪಾಂಚಾಲಿ,
ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯನು ಕೊರಗಲು ಸರಿ ಸಾರ ಸಾಕ್ಷಿ ನೀನರಿಯದೆ ಈ ಪರಿ ಸಾರ ಸಾಕ್ಷಿ ನೀನರಿಯದೆ ಈ ಪರಿ ಯಾಕಿಂದು ನೀನಿಂದು ವಿಕೋಟ ಕಳೆವೆ ಯಾಕಿಂದು ನೀನಿಂದು ವಿಕೋಟ ಕಳೆವೆ ಮಾನಿನಿ ಮನದ ವೇದನೆ ನೀಗಿಸು ಸಮಯದಿಂದರಿಗೆಯ ತರುಣಿ ಏತಕ್ಕೆ ಇದು ಗುಡವೋ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಬರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸರ್ವ ವಿಧದಲ್ಲಿಯೂ ಸಂಧಿಗೆ ಪ್ರಯತ್ನ ಮಾಡುತ್ತೇನೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನಿ ಕೋಲಾಹಲ. ಅರ್ಜುನ, ನಾನಿನ್ನು ಹೊರಡುವನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನನ್ನಿಚ್ಛೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಪುನಃ ನಿಮ್ಮಿಷ್ಟದೊಂದಿಗೆ ಪ್ರಯತ್ನಿಸಿರಿ. ಅಣ್ಣ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಮಂಗಳವಾಗಲಿ ಸಹೋದರಿ. ಧರ್ಮನಂದನ, ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಓದ ಕಾರ್ಯವೇನಾಯಿತು? ಧರ್ಮನಂದನ, ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿಯ ವಿಚಾರ ನಡೆಯಿತಲ್ಲವೇ? ಓ, ನಡೆಯಿತು. ಪಾಂಚಾಲಿ, ನಾನಿಂದ ಹೊರಡುವೆನು. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದೇ ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ರುಕ್ಮಿಣಿಪತಿ, ನಾನಿನ್ನು ತಡೆಯಲಾರೆ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ಭೀಮಸೇನ, ನಾನು ಹೋಗಿದ್ದುದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯುವುದು ನಿನ್ನ ಅಭಿಮತ. ಅಜ್ಞಾತವಾದ ನೆಪದಿಂದ ಅರ್ಜುನನು ಮಳೆತೊಟ್ಟನು. ಈ ಸಂಧಿಯ ವಿಚಾರದಿಂದ ನಮ್ಮೈವರಿಗೂ ಸೀರೆ ನುಡಿಸಲು ಅವನಿಸುತ್ತಿರುವೆಯ ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ಭಾವದಿಂದ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಆಗಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಕೃಷ್ಣ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನನು ಸಹ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಸಾಧಿಸು. ಅದನ್ನು ಚೆನ್ನಾಗಿಯೇ ಸಾಧಿಸಿದೆ ಕೃಷ್ಣ. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರದ ಫಲವು ನೀವೇ ಮುಂಜಿಸಿರಿ. ಅದರಲ್ಲಿ ಯಾವ ಭಾಗವನ್ನು ಈ ಭೀಮಸೇನನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನಿರಾಶರಾಗಬೇಡ. ಒಂದು ವೇಳೆ ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ತೀರಿಸದೇ ಬಿಡನು. ಭೀಮಸೇನ, ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗೆಷ್ಟೊಂದು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವ ಬಗೆಯಾದರೂ ಹೇಗೆ? ಸ್ವಲ್ಪ ಸಮಾಧಾನ ಭಾವದಿಂದ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ವಿಚಾರವು ನನಗೆ ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದಯ್ಯ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ಆ ದುರ್ಯೋಧನನ ಸಂದೇಶವೇ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾಗದು. ಕೃಷ್ಣ, ಹೇಳು, ಏನು ಆ ಸಂದೇಶ? ಭೀಮಸೇನ,
ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ನಿಂತಿದಂತೆಯೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ಕಾಲ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ, ಆಗ ಹೇಳುವೆನು ನಿನಗೆ ಪ್ರಿಯವಾದ ಸಂದೇಶವನ್ನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಂಡಿರುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ಬಿಡಯ್ಯ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಸ್ವಲ್ಪ ಕಾಲ ಹಿಡಿದಿರು. ಆಗಬಹುದು ಪರಮಾತ್ಮ. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ಈ ಹಗ್ಗವನ್ನು ತೆಗೆದುಕೋ. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ಈ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯ ಇದು ಮಾಡುತ್ತಿರುವೆಯಾ ಪರಿಹಾಸ್ಯವಲ್ಲ ಪರಮಾತ್ಮ? ಸಹೋದರಿ. ಈ ಶತ್ರುಗಳ ಎಡಮುರೆಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ನಿಪುಣೆಯಂತೆ, ಹಾಗೆಯೇ ಭೀಮನ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ಬಂಧಿಸು ನನ್ನ ಕರಗಳನ್ನು. ಬಂಧಿಸಲೇ? ಅಣ್ಣ, ಬಾ. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಈ ಕಾರ್ಯವನ್ನು ಮಾಡಿದರು? ಕಾರ್ಯವನ್ನು ಮಾಡಿದವರು ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲತ್ನಿಸಿದರೆ ಹೌದು ಭೀಮ. ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಕಾರ್ಯ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ ಭೀಮ? ಪಾಂಚಾಲಿ, ಬಿಡಿಸು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಆ ಕುನ್ನಿ ಕೌರವರು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವೆನು ಕೇಳು. ಕೌರವನೋ ಹಿಡಿಂಬಾಪತಿಯೇ ಕೇಳೋ, ಹುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳು. ಕೊಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಐವರಿಗೈದು ಊರನ್ನು ಕೊಡೆ, ಭೀಮನಿಗೊಂದು ಊರನ್ನು ಬಿಡೆನು. ನಾನಲ್ಲವಯ್ಯ, ಅವನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಇನ್ನು ರಾಜ್ಯವ ನಾನು ಮಡಿದಾಗ ಎಲ್ಲ ಕೊಡುವೆನು. ರಾಜ್ಯವ ನಾನು ಮಡಿದಾಗ ಎಲ್ಲ ಹುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳೋ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಆ ದುರ್ಯೋಧನನು 5 ಮಾರು ಭೂಮಿಯನ್ನು ಸಹ ಕೊಡಲು ನಿರಾಕರಿಸಿದನು. ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದನದಲ್ಲಿ, ವೀರ ರಥಿಕರ ಕರ ಘೋಷದಲ್ಲಿ ಎಂದು ಹೇಳಿದ ಭೀಮ. ಈ ಸಂದೇಶಕ್ಕೆ ಉಳಿದಿರುವುದೊಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾವು ಸರ್ವ ವಿಧದಲ್ಲಿಯೂ ಸಂಧಿಗೆ ಪ್ರಯತ್ನ ಮಾಡಿದೆವು. ನಮ್ಮ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ಒದಗಿರುವುದು ಯುದ್ಧ. ವಿಫಲವಾಗಲಿಲ್ಲ, ಸಫಲವಾಯಿತೆಂದು ತಿಳಿ ಅಗ್ರಜ. ಅಗ್ರಜ, ಬಿಡಿಸು ನನ್ನ ಕರಗಳನ್ನು. ಧನಂಜಯ, ಕೃಷ್ಣ, ಏನು ಬಿಡಿಸುವುದಿಲ್ಲ ಬಿಡು. ಏನು? ಯಾರು ಬಿಡಿಸುವುದಿಲ್ಲವೇ?
ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು, ನಾನೇ ಬಿಡಿಸಿಕೊಳ್ಳುವೆನು. ಹರ ಹರ ಮಹಾದೇವ, ಎಲ್ಲಿ ನನ್ನ ಕಲೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 98 ಮಂದಿ ಸೋದರರನ್ನು ನಿರ್ಮೂಲವಾಗಿ ನಾಶ ಮಾಡಿ ಆ ದುಷ್ಟ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿದಿರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟುವೆನು. ಆ ದುರುಳ ದುರ್ಯೋಧನನ ತೊಡೆಯನ್ನು ಈ ನನ್ನ ಕರಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನಾಳಿನ ಯುದ್ಧದಲ್ಲಿ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕಾರ್ಮೋಡ ಗುಡುಗಿ ಗುಡುಗಿ ಬದರಲಿ, ಈ ಭೂಮಿ ನಡುಗಿ ನಡುಗಿ ಬೀಳಲಿ, ಹುಕ್ಕಿ ರವಸದಲ್ಲಿ ಸಪ್ತ ಸಾಗರವೇ ಭೋರ್ ಕರೆಯಲಿ. ಕಾರ್ಮೋಡ ಗುಡುಗಿ ಗುಡುಗಿ ಬದರಲಿ, ಈ ಭೂಮಿ ನಡುಗಿ ನಡುಗಿ ಬೀಳಲಿ, ಹುಕ್ಕಿ ರವಸದಲ್ಲಿ ಸಪ್ತ ಸಾಗರವೇ ಭೋರ್ ಕರೆಯಲಿ. ಕುರುವರ ಶಿರವನ್ನು ಕರೆಯದ ಬಿಡನ, ಕುರುವರ ಶಿರವನ್ನು ಕರೆಯದ ಬಿಡನ, ದರದಿ ಗಂಧದಲ್ಲಿ ಮೊಳಗಿದ್ದ ವಿಜಯವ, ದರದಿ ಗಂಧದಲ್ಲಿ ಮೊಳಗಿದ್ದ ವಿಜಯವ. ಕುರುಕುಲವ ಕಡಿದಿಡುವೆ, ಕುರುಕುಲವ ಕಡಿದಿಡುವೆ, ಕುರುಳ ಕೌರವರ ಪರಿವಿಧದಲ್ಲಿ, ಕುರುಳ ಕೌರವರ ಪರಿವಿಧದಲ್ಲಿ. ಕಾರ್ಮೋಡ ಗುಡುಗಿ ಗುಡುಗಿ ಬದರಲಿ, ಈ ಭೂಮಿ ನಡುಗಿ ನಡುಗಿ ಉಕ್ಕಿ ರವಸದಲ್ಲಿ ಸಪ್ತ ಸಾಗರವೇ ಭೋರ್ ಕರೆಯಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं, तं सूर्यं प्रणमाम्यहम्. ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿಹೇನ, ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿಹೇನ. ಮನದಿ ಮೂಡಿದ ಅಂಧಕಾರವ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ, ಬಂಧು ಬಾಂಧವರೆಂಬ ಪಾಚಕೆ ಸಿಲುಕಿ ನೊಂದಿಹೆ ನಿಂದು ತಾಪಕೆ. ಭಾಸ್ಕರ, ಬಂಧು ಬಾಂಧವರೆಂಬ ಪಾಚಕೆ ಸಿಲುಕಿ ನೊಂದಿಹೆ ನಿಂದು ತಾಪ. ನೀಗಿಸೋ ಶೋಧನೆಯ ಗೈಯದೆ, ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ.
ಶಾಂತಿ ನೀಡೋ ಚಾಮಲಾಂಗ್ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ. ಇಲ್ಲಿ ನನ್ನ ಜನ್ಮ ವೃತ್ತಾಂತವು ತಿಳಿಯುವುದೆಂದು ಹೇಳಿದನು. ಆ ವೃತ್ತಾಂತವಾದರೂ ಏನು? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ನೀನಾದರೂ ನನ್ನ ಜನ್ಮ ರಹಸ್ಯವನ್ನು ತಿಳಿದಿರಲೇಬೇಕು. ಈ ನನ್ನ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವಾ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಭಾನುವೇ ನಮಃ. ಓಂ ಭಾಸ್ಕರಾಯ ನಮಃ. ಕರ್ಣ, ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು. ಕುಂತಿ ಅಂದರೆ ಆ ಅರ್ಜುನನ ತಾಯಿ. ಅಮ್ಮ, ಕಂದ, ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯು ನದಿಯೊಳಿಗೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಿಗೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಿಗೆ ನೂಕಿದೆ. ಅಮ್ಮ, ಕಂದ, ಮಗನೇ, ಜನಿಸಿದ ಕ್ಷಣ ಕರುಣೆ ತೋರೆದು ಕಂದ, ಅಮ್ಮ ಜನನಿ ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಹಾತೆಗೈಯಲು. ಅಮ್ಮ, ಕಂದ, ಜಲದೊಳೆಸೆದು ಹಾತೆಗೈಯಲು ಕಂದನೆ ನೀಸಿ ಅಂದು ನಿನಗೆ ಕಂದನೆ ನೀಸಿ ಅಂದು ನಿನಗೆ ನಾನು ಗೈದ ಪರಾಧವೇನು ನಾನು ಗೈದ ಪರಾಧವೇನು ಮಗನೇ, ಕಂದ,
ನದಿಯೊಳಿಕೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಿಕೆ ನೂಕಿದೆ. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ವಾಲೆದೇನೋ ಅಮ್ಮ. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ವಾಲೆದೇನೋ ಸೋತನೆಂಬ ನಿಂದನೆಯೊಳು ಮುಳುಗಿ ಬಹಳ ನೊಂದೇನೋ ಅಮ್ಮ. ಸೋತನೆಂಬ ನಿಂದನೆಯೊಳು ಮುಳುಗಿ ಬಹಳ ನೊಂದೇನೋ ಹೊಡೆದ ಜನನಿ ಜನಕನಾರೋ ಎಂದು ಕಂಬನಿಗರೆದೇನೋ ಎಂದು ಕಂಬನಿಗರೆದೇನೋ ನದಿಯೊಳಿಕೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಿಕೆ ನೂಕಿದೆ ಅಮ್ಮ ಅಮ್ಮ ಜನನಿ ಅಮ್ಮ 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 ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲು ಬಿಡಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ಕೊಲ್ಲದೆ ಬಿಟ್ಟವಲ್ಲ ತಾಯಿ. ಅಮ್ಮ, ಕಾಡಿನಲ್ಲಿ ವಾಸ ಮಾಡಿಕೊಂಡಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ವಾತ್ಸಲ್ಯ ಮಮಕಾರಗಳಿಂದ ಸಾಕಿ ಸಲಹಿವು. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ಹೇ ಸೂತ ನೀಚ ಎಂದು ಹೀಯಾಳಿಸುತ್ತಿರುವಾಗ ನೀನು ನನ್ನ ಹೆತ್ತ ತಾಯಿಯಾದ ನೀನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನಮ್ಮ. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ? ಮಗನೇ ಶೂಲದಂತಿಹುದು ನಿನ್ನ ನಿಂದನೆ, ಕರುಳವಿದುವರ ಬರುವ ಬೇಗೆ ಸಹಿಸಲಾಗದ ವೇದನೆ. ಕಂದ, ಅಮ್ಮ, ಮಗನೇ ಜರಿಯದಿರೋ ಮಗನೇ, ಜರಿಯದಿರೋ ಜರಿಯದಿರೋ ಮಗನೇ, ಜರಿಯದಿರೋ ನಿಂದನೆಯಂ ಸಹಿಸನಾ, ನಿಂದನೆಯಂ ಸಹಿಸನಾ
ಇಂತಾಗುವುದೆಂತೂ ಹರಿಯದೆ ನಾನಂತೂ, ಇಂತಾಗುವುದೆಂತೂ ಅರಿಯದೆ ನಾನಂತೂ. ಮಹರ್ಷಿ ಇದ್ದ ಮಂತ್ರವಾ ಜಪಿಸಲು ಕ್ಷಣದಳು ನೀ ಜನಿಸಿದೆ ಕರ್ಣದಿ. ಅಮ್ಮ, ಮಹರ್ಷಿ ಇದ್ದ ಮಂತ್ರವಾ ಜಪಿಸಲು ಕ್ಷಣದಳು ನೀ ಜನಿಸಿದೆ ಕರ್ಣದಿ. ಲೋಕಪವಾದವು ಬರುವುದು ಎಂದು ನಾ, ಲೋಕಪವಾದವು ಬರುವುದು ಎಂದು ನಾ, ಹರಿಯುವ ಗಂಗಾ ನದಿಯಲೆಸೆದೆನೋ, ಹರಿಯುವ ಗಂಗಾ ನದಿಯಲೆಸೆದೆನು. ಅಂದಿನಿಂದಲೂ ನೀ ಅದೆಷ್ಟು ನೊಂದೆಯೋ ಮಗನೇ ಕಂದ. ಅಮ್ಮ, ಅಂದಿನಿಂದಲೂ ನೀ ಅದೆಷ್ಟು ನೊಂದೆಯೋ ಮಗನೇ. ಜನಿಸಿದ ಪಾಪಿಯ ತಾಯಿ ಒಡಲಿಂದ ಮನ್ನಿಸ ಮಾತೆಯ ತಾಯಿಯ ಕಂದ. ಬಾಳಲಿ ನಾ ಬಲು ನೊಂದಿಹೆನು, ಬಾಳಲಿ ನಾ ಬಲು ನೊಂದಿಹೆನು. ಜರಿಯದಿರು ಮಗನೇ ಜರಿಯದಿರು, ಜರಿಯದಿರು ಮಗನೇ ಜರಿಯದಿರು. ಮಗನೇ ಕಂದ. ಕಂದ, ಅಮ್ಮ, ನೀನೀಗೆ ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ಸದಾ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ? ಹಾಗಲ್ಲ ಮಗನೇ, ಆದದ್ದು ಹಾಕಿ ಹೋಯಿತು. ಆ ಕೌರವರೊಡನೆ ಸೇರಬೇಡ, ನೀ ಪಾಂಡವರೊಡನೆ ಸೇರಿಕೋ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ನೀ ಸೌಭದ್ರ ದಾನವನ್ನು ಮಾಡು ಕಂದ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಿಗೆಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ಹೇ ನೀಚ ಕರ್ಣ ಎಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆ ಮಾಡುತ್ತಾಯಿ. ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡೋದನ್ನು ನಾನು ಕಣ್ತುಂಬ ಕಂಡು ನಾ ಸಂತೋಷ ಪಡಬೇಕಲ್ಲವೇ? ಅಮ್ಮ, ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿಯೇ ನಿಷ್ಕರುಣಿಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣಾಹಿ ಪಾಂಡವ ಎಂದು
ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯುವುದು? ಬಿಡು ತಾಯಿ ನಿನ್ನ ಚಿಂತೆಯನ್ನು. ಚಿಂತಿಸದೆ ಅದೇಗಿರಲಿ. ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಅದೇಗಿರಲಿ ಮಗನೇ. ಹೋಗಲಿ ನಾಳಿನ ಯುದ್ಧ ರಣರಂಗದಿಂದ ನೀ ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಕಂದ, ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಷಿಸಿ ದೂಡಿಬಿಟ್ಟಿದ್ದಾಗ ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಧರ್ಮವೇ ತಾಯಿ? ಸರ್ವದ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಯುದ್ಧ ರಣರಂಗದಲ್ಲಿ ಪಾಂಡವರು ಯಾರಾದರೂ ನಿನ್ನ ಕೈಗೆ ಸಿಲುಕಿದರೆ ನೀನವರನ್ನು ಕೊಲ್ಲಬೇಡ ಕಂದ. ಅಮ್ಮ, ಕೊಲ್ಲಬೇಡ. ಎಂತಹ ಸ್ವಾರ್ಥ ಮನೋಭಾವ ತಾಯಿ ನಿನ್ನದು. ಆ ಪಾಂಡವರೆಂದರೆ ನಿನಗೆಷ್ಟೊಂದು ಪ್ರೀತಿ, ವಾತ್ಸಲ್ಯ, ಮಮಕಾರ. ಏಕೆ ನಾನು ನಿನ್ನ ಮಗನಲ್ಲವೇ? ಈ ಕರ್ಣನ ಮೇಲೆ ಪ್ರೀತಿ ವಾತ್ಸಲ್ಯ ಏಕಿಲ್ಲ ತಾಯಿ? ಆಗಬಹುದು ತಾಯಿ. ಅಮ್ಮ, ಯಾರನ್ನಾದರೂ ಉಳಿಸುವೆನು, ಆದರೆ ನನಗೆ ಪರಮ ವೈರಿಯಾದ ಆ ಅರ್ಜುನನನ್ನು ಮಾತ್ರ ಉಳಿಸಲಾರಿ ತಾಯಿ. ಹೌದು ತಾಯಿ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪ ಬೇಕಯ್ಯ? ಹೌದು ತಾಯಿ. ನಾನು ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಚಿಂತಿಸಬೇಡ ತಾಯಿ. ಹೋಗಲಿ ಬಿಡು. ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಕುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಹೇಳು ತಾಯಿ. ಇದರಿಂದಲಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವೆನು. ಅದು ಏನೆಂಬುದನ್ನು ಹೇಳು ತಾಯಿ. ಖಂಡಿತವಾಗಿ ನಡೆಸಿಕೊಡುವೆಯಾ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಷ್ಟು ಕಡುಪಾಪಿ ಎಂದು ಭಾವಿಸಿದೆಯಾ ತಾಯಿ? ಕಂದ, ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇ ನಾಡುವುದಿಲ್ಲವೇ? ಸತ್ಯವಾಗಲು ತಾಯಿ. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನೋ ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನಯ ನುಡಿಯ. ನಿಜವೇ ಮಗನೇ? ಸತ್ಯವಾಗಲು ತಾಯಿ. ಎಂತಾದರೂ ಸರಿಯೇ ನಾ ನಡೆಯಿಸುವೆನು ನಿನ್ನಯ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನೀ
ಬಾಳಿನ ಯುದ್ಧ ರಣರಂಗದಲ್ಲಿ ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಅಮ್ಮ, ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ. ದುರ್ಯೋಧನ ಮಿತ್ರ, ಈಗ ನೀನು ಕೆಟ್ಟೆ. ಸೂರ್ಯ ಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಬ್ರಾಹ್ಮಣನ ವೇಷಧಾರಿಯಾಗಿ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದವಳು. ಅಯ್ಯೋ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವೇನು ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೆ ಮಡಿಯುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕಂದ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನೀ. ಜನನೀ ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಬರೆಯ ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ಭುವಿಯ ಬಿರಿದು ನಿಲ್ಲಲಿ. ಇಟ್ಟಾಳೆ ತಪ್ಪೆ ನಮ್ಮ, ನಿನ್ನಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದ ಆಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವೂ ಲಭಿಸುವುದೋ ಇಲ್ಲವೋ? ಅಮ್ಮ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಸವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು ತಾಯಿ. ನಿನ್ನದೊಂದು ಮಾತೆ? ಹೌದು ತಾಯಿ. ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ,
ಈ ಯುದ್ಧವು ಮುಗಿಯುವ ತನಕ ಶುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಹೌದು ತಾಯಿ. ಏಕೆ? ಅಮ್ಮ, ದೈವವಶಾತ್ ನಾನೊಂದು ವೇಳೆ ನಾಳಿನ ಯುದ್ಧದಲ್ಲಿ ಮೃತಪಟ್ಟರೆ, ಹೌದು ತಾಯಿ, ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ತಾಯಿ. ದೈವವೇ, ಇಂತಹ ಸಂಕಟ ನಾಶಗಳಿಂದೊಳೆಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ, ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮುಗವನು ಈ ಯುಗದಿ ಕಾಣಲಹುದೇ ಎಂದು. ಅಮ್ಮ, ಅಮ್ಮ, ನಿನ್ನ ಮುಗವನು ಈ ಯುಗದಿ ಕಾಣಲಹುದೇ ಎಂದು. ಅಮ್ಮ, ನಿನ್ನ ಮುಗವನು ಈ ಯುಗದಿ ಕಾಣಲಹುದೇ ಎಂದು. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆ, ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಅಮ್ಮ, ಅಮ್ಮ, ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ. ಮಗನೇ, ನಿನ್ನ ಮಗವನು ಯುಗದಿ ಕಾಣಲಾದೆ ಎಂದು. ಮಗನೇ, ನಿನ್ನ ಮಗವನು ಯುಗದಿ ಕಾಣಲಾದೆ ಎಂದು. ಬಗೆ ಬಗೆಯೊಳು ನೊಂದು ಕಣ್ಣೀರಗರಿವೆ, ಬಗೆ ಬಗೆಯೊಳು ನೊಂದು ಕಣ್ಣೀರಗರಿವೆ. ಕಂದ ಮಗಳೇ, ಹೋಗಿ ಬರುವೆನೋ, ಮಗನೇ, ಹೋಗಿ ಬರುವೆನೋ, ಹೋಗಿ ಬರುವೆನೋ, ಮಗನೇ, ಹೋಗಿ ಬರುವೆನೋ. ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆನೋ, ಮಗನೇ, ಹೋಗಿ ಬರುವೆನೋ. ಹೋಗಿ ಬರುವೆಯ, ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆನೋ, ಹೋಗಿ ಬರುವೆಯ, ಅಮ್ಮ. ಮಗನೇ, ಹೋಗಿ ಬರುವೆನೋ. ದೈವಾನುಬಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ. ಆಗಲಿ, ನಾನೀಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷವಿರು ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮುಡಿಯುವನು. ಉಳಿದದ್ದು ದೈವವಿಚ್ಛೆ. ಹೇ ವಿಧಿ, ಈ ನಿನ್ನ ಲೀಲೆಯೂ ಅಗಣಿತವಾದದ್ದು ದೇವ. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ.
ಅರಿಯಲ ಸಾಧ್ಯವೋ ಹೇ ವಿಧಿ ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹಾರೇ ಭಾಸ್ಕರ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹಾರೇ ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀಲಾಡಿಸಿದಂತೆ ಆಡಲೇಬೇಕು ನೀಲಾಡಿಸಿದಂತೆ ಆಡಲೇಬೇಕು ಹಾಡಿಸಿ ನಮ್ಮನು ನೀ ನೋಡಿ ನಗಬೇಕು ಆಡಿಸಿ ನಮ್ಮರ ನೀ ನೋಡಿ ನಗಬೇಕು ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ ಶ್ರೀಹರಿ 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 ಪ್ರಿಯ ಉತ್ತರ ನನ್ನ ಹೃದಯಾದಿ ದೇವನ ದರ್ಶನವನ್ನು ಪಡೆದೆನು ಸ್ವಾಮಿ. ಉತ್ತರ ಶೃಂಗಾರವನದಲ್ಲಿ ಸಲ್ಲಾಪ ಮೆರೆದು ಅರುವಿನಾಲತೆ ಬಾಗಾದಿದೆ ಮಧುವೈನನು ರಮರಾ ಪ್ರೇಮದ ಜೋಡಿಗೆ ಬೆಳಕನು ಚೆಲ್ಲೋ ಪ್ರಿಯ ಉತ್ತರ ಪ್ರೇಮದ ಜೋಡಿಗೆ ಬೆಳಕನು ಚೆಲ್ಲೋ ಚೆಲುವೆ ರಾಗಕವಲನೆ
ಸೆಳೆವೆ ಕಣ್ಣೋಟಕ್ಕೆ ನಾ ಮನಸೋತಿಗೆನೆ ಕಣ್ಣೋಟದಲೆ ನಲ್ಲನ ಮನಸೆಳೆವೆ ಕಣ್ಣೋಟಕ್ಕೆ ನಾ ಮನಸೋತಿಗೆನೆ ಪ್ರಿಯಾ ಉತ್ತರ ಹೃದಯದ ಗಾಭವ ತೀರಿಸು ಬಾಲನನೆ ಇನಿಯನ ಮನಗನು ಅನುದಿನ ಬೆಳಗು ಇನಿಯನ ಮನಗನು ಅನುದಿನ ಬೆಳಗು ವಾಚರುವೆ ರಾಗದ ವನವೇ ಹೇಮದ ಜೋಡಿಗೆ ಬೆಳಕನ್ನು ಚೆಲ್ಲುವೆ ರಾಗದ ವನವೇ. ಸ್ವಾಮಿ ಉತ್ತರ ಪ್ರಿಯಾ ಭ್ರಮರದ ಬರುವಿಗೆ ಬರುವನೆ ಕಾದಿಹ ಪರಿಮಳ ತುಂಬಿದ ಸುಮಧುರಲತಿಯ ಭ್ರಮರದ ಬರುವಿಗೆ ಬರುವನೆ ಕಾದಿಹ ಪರಿಮಳ ತುಂಬಿದ ಸುಮಧುರಲತೆಯ ವಿರಹದಿ ಬಣ್ಣಿಪ ಮೋಹನ ಕಲೆಯ ವಿನಯದಿ ಬಣ್ಣಿಪ ಮೋಹನ ಕಲೆಯ ಇನಿಯಳ ಬಾಳಿನ ಭಾಗ್ಯದ ನಿಧಿಯೇ ಇನಿಯಳ ಬಾಳಿನ ಭಾಗ್ಯದ ನಿಧಿ ಚಲುವ ರಾಗದ ಮಧುವ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲದ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲದ ಚಲುವ ಪರಾಗದ ಮಧುವಾ ಇನ್ನು ದೇವನ ದರ್ಶನ ಹೊಂದಿದ್ದೇನು ಅವನ ಸನ್ನಿಧಿಯಲ್ಲಿ ಏನನ್ನು ಸಿದ್ಧಪಡಿಸಿರುವೆ? ಸ್ವಾಮಿ, ನನ್ನ ಸರ್ವಸ್ವೇ ತಮ್ಮದಾಗಿ ಅರ್ಪಿಸಿರುವೆನಲ್ಲ, ಪುನಃ ನನ್ನ ಬಳಿ ಮತ್ತೇನುಳಿದಿದೆ? ನಿನ್ನ ಹೃದಯದ ಪ್ರೇಮ ಅದು ಮೊದಲಿಂದಲೂ ತಮ್ಮದೇ ಆಗಿರುವುದಲ್ಲವೇ? ಬನ್ನಿ ಪ್ರಿಯಾ. ಗೆಳತಿ ಪ್ರಿಯತಮೆ ಬಾರನೆ ಗೆಳತಿ ಪ್ರಿಯತಮೆ ಬಾರನೆ ಏನೇ ಸಂತೋಷ ಏನೇ ಉಲ್ಲಾಸ ಏನೇ ಸಂತೋಷ ಏನೇ ಉಲ್ಲಾಸ ಹೇಳಲ್ ಹಸದಳ ಹೇಳಲ್ ಹಸದಳ ನಾಮರ ಕೋಗಿಲೆ ಕೂಡಿದ ಸಮಯ ಸ್ವಾಮಿ ಉತ್ತರ ಪ್ರಾಣೇಶ್ವರ. ನಾಮರ ಕೋಗಿಲೆ ಕೂಡಿದ ಸಮಯ ಹೃದಯದ ಭಾವನೆ ಮಧುರ ಮಧುರ ನಾಮರ ಕೋಗಿಲೆ ಕೂಡಿದ ಸಮಯ ಹೃದಯದ ಭಾವನೆ ಪಿಂಚರ ಕೊಯ್ದ ವಿರಹದ ಭಾವನೆ ಮಧುರ ಮಧುರ ವಿರಹದ ತಾಪಮ ಮಧುರ ಮಧುರ ಗೆಳತಿ ಪ್ರಿಯತಮೆ ಬಾರನೆ ಪ್ರಿಯತಮೆ ಬಾರನೆ ಸಂತೋಷ ಉಲ್ಲಾಸ ಹೇಳಲ್ ಹಸದಳ ಹೇಳಲ್ ಹಸದಳ ಮಾಮರ ಕೋಗಿಲೆ
ದೇವನನ್ನು ಪ್ರಸನ್ನನಾಗಿ ತನ್ನ ಪಾಶದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಆಹಾ ಸ್ವಾಮಿ, ಇಲ್ಲಿ ಬನ್ನಿ ಪ್ರಿಯ, ಕುಳಿತುಕೊಳ್ಳಿ. ಈ ನಿಮ್ಮ ಪ್ರಿಯರಲ್ಲಿ ಪ್ರಸನ್ನನಾಗು ದೇವ. ಯಾರು ಮುಡಿಯದ ಬಿಡಿ ಹೂವೋ ನೆಲ್ಲ ನಿನಗಾಗಿ ಕಾದಿದೆ ಒಲವೋ. ಯಾರು ಮುಡಿಯದ ಬಿಡಿ ಹೂವೋ ನೆಲ್ಲ ನಿನಗಾಗಿ ಕಾದಿದೆ ಚೆಲುವೋ. ಬಿಡು ಮೌನವೇ ತಾಳೆಯು ಬಾಯಿನಿಯ. ಬಿಡು ಮೌನವೇ ತಾಳೆಯು ಬಾಯಿನಿಯ. ಸ್ವಾಮಿ ಉತ್ತರ ಪ್ರಾಣೇಶ್ವರ, ಪ್ರಾಣೇಶ್ವರ. ಮನಸೋತೆನು ನಿನಗೆ ಬಾರ ಬಳಿ ಬಾರ ಬಾರ ಬಳಿ ಬಾರ ಮನಸೋತೆನೋ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಇದೀಚನು ರಾಜೇಂದ್ರನನ್ನು ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡಿಬೇಡ ಉತ್ತರ. ಸ್ವಾಮಿ, 4 ದಿನಗಳಿಂದಲೂ ಯುದ್ಧವೇ ಆಯಿತಲ್ವೇ? ಈ ಒಂದೇ ಒಂದು ದಿನ ನನ್ನೊಡನೆ ಕಾಲಹರಣ ಮಾಡಿ. ಹಾಗೆ ಆಗಲಿ. ಮನದಿನಿಯಲೆ ನಲ್ಲೆ ನಲ್ಲೆ ಮನದಿನಿಯಲೆ ನಲ್ಲೆ ಮನದಿನಿಯಲೆ ನಲ್ಲೆ ನಲ್ಲೆ ಮನದಿನಿಯಲೆ ನಲ್ಲೆ ಹೃದಯಗಳು ಬೆರೆದಿರಲು ಹೃದಯಗಳು ಬೆರೆದಿರಲು ನಾವಾಡುವ ಬಾರೆ ಮನದಿನಿಯಲೆ ನಲ್ಲೆ ನಲ್ಲೆ ಮನದಿನಿಯಲೆ ನಲ್ಲೆ. ನಯನ ಮನೋಕರಿ ನವಗುಣವಂತೆ ನಯನ ಮನೋಕರಿ ನವಗುಣವಂತೆ ಆನಂದ ಸುಂದರಿ ವಿನೋದ ಬಾತೋರೆ ಆನಂದ ಸುಂದರಿ ವಿನೋದ ಬಾತೋರೆ ನಾವಾಡುವ ಬಾರೆ ಮನದಿನಿಯಲೆ ನಲ್ಲೆ ನಲ್ಲೆ ಮನದಿನಿಯಲೆ ನಲ್ಲೆ. ಮನದಿನಿಯಲಿನಲ್ಲ ಎನ್ನ ಮನದಿನಿಯಲಿನಲ್ಲ ವಿನಯದಳು ಜೊತೆ ಸೇರಿ ವಿನಯದಳು ಜೊತೆ ಸೇರಿ ನಾವಾಡುವೆ ಬಾರ. ಮನದಿನಿಯಲಿನಲ್ಲ ಎನ್ನ ಮನದಿನಿಯಲಿನಲ್ಲ. ನೀನು ಹಾಕಿದ ಯಜಮಾಲೆಯನ್ನು ಭೂಷಿತನಾಗಿ ಅನಂತದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಹಾಗೆ ಆಗಲಿ ಸ್ವಾಮಿ. ಪ್ರಿಯ, ಉತ್ತರ ಪ್ರೇಮದಿ ಕರೆಯುವೆ ನನೆಯುತ್ತ ನಗುತ್ತಾ ಪ್ರಿಯತಮ. ಸರಸದಿ ಹರುಷದಿ ನಲಿಯುವ ನಾವು ಬಾರ ಪ್ರಿಯತಮ. ಬಾರ ಚಂದ್ರಮ ಬಾರ ಪ್ರಿಯತಮ.
ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣಶೀಲೋಲ ಜಯ ಮಂಗಳವರ ಗುಣಶೀಲೋಲ ಜಯ ಮಂಗಳವರ ಗುಣಶೀಲೋಲ ಜಯ ಮಂಗಳವರ ಗುಣಶೀಲೋಲ ಜಯ 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 ಹರಿಯೇ ಜಯ 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 ಹರಿಯೇ ಜಯ 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 ಹರಿಯೇ ಜಯ ಮಂಗಳ ಜಯ ಹರಿಯೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಶ್ರೀ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಗೆ ಜೈ. ಶ್ರೀ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಗೂ ಜೈ. ಶ್ರೀ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಗೂ ಜೈ ಜೈ ಜೈ